ಉಳಿದಿರುವ ಚಪಾತಿಯಿಂದ ಒಂದು ತುಂಬನೇ ರುಚಿಕರವಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಈ ಸ್ನ್ಯಾಕ್ ರೆಸಿಪಿ ಯಾವ ರೀತಿ ಮಾಡಬಹುದಂತ ನೋಡೋಣ ಬನ್ನಿ. ಸಾಯಂಕಾಲ ಟೀ ಜೊತೆ ಈ ರೀತಿ ಉಳಿದಿರುವ ಚಪಾತಿಯನ್ನು ವೇಸ್ಟ್ ಮಾಡುವ ಬದಲು ಈ ರೀತಿ ಸ್ನ್ಯಾಕ್ ರೆಸಿಪಿಯನ್ನು ಮಾಡಿ ನೋಡಿ, ತುಂಬನೇ ತಿನ್ನೋಕೆ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ತಿನ್ನುವಾಗ ಒಂಥರ ಹುಳಿ ಹುಳಿ ಖಾರ ಖಾರ ಹಾಗೂ ಕ್ರಿಸ್ಪಿಯಾಗಿರುತ್ತೆ. ಹಾಗೂ ಮಾಡೋದು ಕೂಡ ತುಂಬಾನೇ ಸುಲಭ. ಜಸ್ಟ್ ಒಂದು 5 ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗಿ ಬಿಡುತ್ತೆ. ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಇವಾಗ ಇಲ್ಲಿ ನಾನು ಉಳಿದಿರುವ ಚಪಾತಿಯನ್ನು ತಗೊಂಡಿದ್ದೇನೆ. ವಿಡಿಯೋದಲ್ಲಿ ಯಾವ ರೀತಿ ನಾನು ಮಡಿಸ್ತಾ ಇದ್ದೇನೆಲ್ಲ ಅದೇ ರೀತಿಯಾಗಿ ನೀವು ಕೂಡ ಮಡಚಿಕೊಳ್ಳಿ. ಚಪಾತಿಯನ್ನು ಈ ರೀತಿ ಮಡಚಿದಾದ ನಂತರ ಇಲ್ಲಿ ನಾನು ಚಾಕುದಿಂದ ಚಿಕ್ಕ ಚಿಕ್ಕದಾಗಿ ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿ ಕಟ್ ಮಾಡಿದಾದ ನಂತರ ಮತ್ತೆ ನಾನು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ತೀರಾ ಉದ್ದವಾಗಿ ಬಿಡುತ್ತೆ. ಆದ್ದರಿಂದ ಈ ರೀತಿ ಮಾಡೋದರಿಂದ ಸ್ವಲ್ಪ ಚಿಕ್ಕದಾಗಿ ಬಿಡುತ್ತೆ. ವಿಡಿಯೋದಲ್ಲಿ ಯಾವ ರೀತಿ ಕಟ್ ಮಾಡ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ, ಅಥವಾ ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ಅನ್ನಿಸ್ತೋ ಆ ರೀತಿ ಮಾಡ್ಕೊಳ್ಬಹುದು. ಚಪಾತಿ ಕಟ್ ಮಾಡಿದಾದ ನಂತರ ಚಪಾತಿಯನ್ನು ಈ ರೀತಿ ಕೈಯಿಂದ ಬಿಡಿಸಿಕೊಳ್ಳಿ. ಈ ರೀತಿ ಒಂದು ಚಪಾತಿ ಕಟ್ ಮಾಡಿದಾದ ನಂತರ ಪೂರ್ತಿಯಾಗಿ ಬಿಡಿಸಿಕೊಂಡಿದ್ದೇನೆ. ಇನ್ನೂ ಅರ್ಧ ಚಪಾತಿ ನನ್ನ ಹತ್ರ ಇತ್ತು. ಟೋಟಲ್ ಆಗಿ ನಾನಿಲ್ಲಿ 1.5 ಚಪಾತಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಉಳಿದಿರುವ ಚಪಾತಿ ಎಷ್ಟಿರುತ್ತಲ್ಲ ಅಷ್ಟು ಕೂಡ ಯೂಸ್ ಮಾಡಬಹುದು. ಇವಾಗ ಈ ರೀತಿ ಪೂರ್ತಿಯಾಗಿ ಕಟ್ ಮಾಡಿದಾದ ನಂತರ ಒಂದೊಂದಾಗಿ ಈ ರೀತಿ ಚಪಾತಿಯನ್ನು ಪದರಿರುತ್ತಲ್ಲ ಅದನ್ನು ತೆಗೆದುಕೊಳ್ಳಿ. ರೀತಿ ಇವಾಗ ಪೂರ್ತಿಯಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ ಈ ಚಪಾತಿಯನ್ನು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆಯನ್ನು ಕಾಯಕ್ಕಿಡಿ. ಚೆನ್ನಾಗಿ ಕಾದಾದ ನಂತರ ಇದರಲ್ಲಿ 2 ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು. ಬಿಸಿಯಾದ ನಂತರ ಸಣ್ಣ ಚಮಚದಷ್ಟು ಜೀರಿಗೆಯನ್ನು ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ಮೀಡಿಯಮ್ ಆಕಾರದಲ್ಲಿರುವ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಹಾಕಿಕೊಂಡು ಎಣ್ಣೆಯಲ್ಲಿ ಕಂದು ಬಣ್ಣ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆಗುವವರೆಗೂ ಈ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ಇವಾಗ ಕಟ್ ಮಾಡಿರುವ ಚಪಾತಿಯನ್ನು ಇದರಲ್ಲಿ ಹಾಕಿಕೊಂಡು ಮತ್ತೆ ನಾವು ಚೆನ್ನಾಗಿ ಈ ಚಪಾತಿ ಕ್ರಿಸ್ಪಿ ಆಗುವವರೆಗೂ ನಾವು ಇದನ್ನು ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು ಈ ಪ್ರೊಸೆಸ್ ಮಾಡಿ. ಈರುಳ್ಳಿ ಪೂರ್ತಿಯಾಗಿ ಆಪ್ಷನಲ್ ಇದೆ, ಬೇಕು ಅಂದರೆ ಹಾಕಿಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಜೀರಿಗೆ ಹಾಕಿದ ತಕ್ಷಣ ಈ ಕಟ್ ಮಾಡಿದ ಚಪಾತಿಯನ್ನು ಹಾಕಿಕೊಂಡು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೂ ಸಾಕು. ಈರುಳ್ಳಿ ಬೇಡ ಅಂದರೆ ಇಲ್ಲ ಅಂದರೆ ಈರುಳ್ಳಿ ಬೇಕು ಅಂದರೆ ಹಾಕಿಕೊಂಡು ಈ ರೀತಿ ನಾನು ಯಾವ ರೀತಿ ಮಾಡ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಎಷ್ಟು ಚೆನ್ನಾಗಿ ಚಪಾತಿಯ ಕಲರ್ ಬಂದಿದೆ ಅಂತ, ಕ್ರಿಸ್ಪಿ ಕೂಡ ಆಗಿದೆ. ಇವಾಗ ಇದರಲ್ಲಿ ನಾವು ಮಸಾಲೆಯನ್ನು ಹಾಕಿಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಅಚ್ಚು ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕಿಕೊಳ್ಳಿ. ಹಾಗೆಯೇ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕಿಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಕೂಡ ಹಾಕಿಕೊಳ್ಳಿ. ಮಸಾಲೆಯನ್ನು ನೀವು ರುಚಿಗೆ ತಕ್ಕಷ್ಟು ನಿಮ್ಮ ಟೇಸ್ಟ್ ಅನುಸಾರವಾಗಿ ಇದರಲ್ಲಿ ಹಾಕಿಕೊಳ್ಳಬಹುದು. ಹಾಗೆಯೇ ಉಪ್ಪು ಕೂಡ ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿದ ಮೇಲೆ ಇವಾಗ ಇಲ್ಲಿ ನಾನು ಒಂದು ಸಣ್ಣ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಪಾತಿಯಲ್ಲಿ ಚಾಟ್ ಮಸಾಲ ಇರಲಿಲ್ಲ ಅಂದರೆ ನೀವು ಲಿಂಬೆಹಣ್ಣಿನ ರಸ ಕೂಡ ಹಾಕಿಕೊಳ್ಬಹುದು. ಇದರಲ್ಲಿ ಲಿಂಬೆಹಣ್ಣಿನ ರಸ ಕೂಡ ತುಂಬ ರುಚಿಕರವಾಗಿರುತ್ತೆ ಇದರಲ್ಲಿ ಹಾಕಿಕೊಳ್ಳುವುದರಿಂದ. ಚಾಟ್ ಮಸಾಲ ಲಿಂಬೆಹಣ್ಣಿನ ರಸ ಎರಡೂ ಕೂಡ ಹಾಕಿಕೊಂಡಿದ್ರೂ ನಡೆಯುತ್ತೆ. ಚೆನ್ನಾಗಿ ಚಪಾತಿಗೆ ಮಸಾಲೆ ಚೆನ್ನಾಗಿ ಹೊಂದಿಕೊಂಡಿದೆ. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದಾದ ನಂತರ ಒಂದು ಸರ್ವಿಂಗ್ ಪ್ಲೇಟ್ನಲ್ಲಿ ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಉಳಿದಿರುವ ಚಪಾತಿಯನ್ನು ವೇಸ್ಟ್ ಮಾಡುವ ಬದಲು ಈ ರೀತಿ ನಾವು ಸ್ನ್ಯಾಕ್ ರೆಸಿಪಿಯನ್ನು ಮಾಡಬಹುದು. ನೀವು ಒಂದ್ಸಲ ಮಾಡಿ ನೋಡಿ. ಈ ಉಳಿದಿರುವ ಚಪಾತಿಯಿಂದ ಈ ರೀತಿ ಸ್ನ್ಯಾಕ್ ರೆಸಿಪಿಯನ್ನು ಒಂದ್ಸಲ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ಯಾವತ್ತೂ ನೀವು ಉಳಿದಿರುವ ಚಪಾತಿಯನ್ನು ವೇಸ್ಟ್ ಮಾಡೋದಿಲ್ಲ. ರೆಸಿಪಿ ತುಂಬಾ ಈಸಿಯಾಗಿದೆ ವೀಕ್ಷಕರೇ. ತಿನ್ನೋಕ್ಕೂ ಕೂಡ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಮಕ್ಕಳಿಗಂತೂ ಈ ರೆಸಿಪಿಯನ್ನು ಮಾಡಿಕೊಟ್ರೆ ಈ ಪ್ಲೇಟ್ ಅಂತೂ ಖಾಲಿ ಆಗೋದು ಗ್ಯಾರಂಟಿ. ಯಾಕಂದರೆ ಹೊರಗಡೆ ಸಿಗ್ತಕ್ಕಂತಹ ಚಿಪ್ಸನ್ನು ಈ ಮನೆಯಲ್ಲಿ ಈ ಚಪಾತಿಯಿಂದ ಮಾಡಿರುವ ಸ್ನ್ಯಾಕ್ ರೆಸಿಪಿ ಒಂದೇ ಥರ ಇರುತ್ತೆ. ಅದರಲ್ಲಿಯೂ ಮಕ್ಕಳಿಗಂತೂ ಹೊರಗಡೆ ಇರುವ ಚಿಪ್ಸನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮನೆಯಲ್ಲಿ ಚಿಪ್ಸ್ ಥರನೇ ಈ ಚಪಾತಿಯಿಂದ ಈ ಸ್ನ್ಯಾಕ್ ರೆಸಿಪಿಯನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಾದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.